ರಾಜ್ಯದಲ್ಲಿ ಲೋಕಸಮರ ಪ್ರಚಾರದ ಅಖಾಡ ದಿನೇ ದಿನೇ ರಂಗಾಗಿದ್ದು ದಾವಣಗೆರೆ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹಾಗೆ ಚನ್ನಗಿರಿ ತಾಲೂಕಿನಲ್ಲಿ ಬಿರುಸಿನ ಪ್ರಚಾರವನ್ನ ನಡೆಸಿದರು. ಇದಲ್ಲದೆ ಬಿರುಸಿನ ಪ್ರಚಾರದ ವೇಳೆ ಗಾಯತ್ರಿ ಸಿದ್ದೇಶ್ವರ್ ಪರ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ರು. ಇದೇ ವೇಳೆ ಮಾತನಾಡಿದ ಗಾಯತ್ರಿ ಸಿದ್ದೇಶ್ವರ್ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದಕ್ಕೆ ಬಿಜೆಪಿ ಪಕ್ಷವನ್ನ ಬೆಂಬಲಿಸಿ ಅಂತ ಮತದಾರರಿಗೆ ಮನವಿ ಮಾಡಿದ್ರು. ಹಾಗೇನೆ ಮತ್ತೊಬ್ಬ ಯುವ ನಿಕಟವಾದಂತಹ ಶ್ರೀಯುತ ಹೆಡ್ ಕ್ವಾರ್ಟರ್ ಇಲ್ಲಿ ಗೊಲ್ರಳ್ಳಿಯರು ಬಂದರಲ್ವಾ, ಗೊಲ್ರಳ್ಳಿ ಬರಲಿಲ್ವಾ? ಜಕ್ಲಿ ನಮ್ಮ ಸೋಮಲಾಪುರ ಕಟ್ಟೆ ಗ್ರಾಮದ ಪ್ರಮುಖರೇ, ಮುಖ್ಯಸ್ಥರೇ, ಮಲ್ಲಣ್ಣನವರೇ ಹಾಗೂ ಶಿವಕುಮಾರಣ್ಣನವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಕಾರ್ಯಕರ್ತರಿಗೂ ನನ್ನ ತುಂಬು ಹೃದಯದ ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶ ಹಿಂದುತ್ವವನ್ನು ಮೇಲೆ ಎತ್ತಿಡಿಯಂಥ ದೇಶ ನಮ್ಮದು, ಹಿಂದೂಗಳ ರಾಷ್ಟ್ರ. ಅದನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಮೋದಿಜಿಯವರ ಅವಶ್ಯಕತೆ ಬೇಕೇ ಬೇಕು. ಅವರಿಲ್ಲದೆ ನಮ್ಮ ಹಿಂದುತ್ವ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿರೋಂಥ ನಾಯಕರು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ. ಯಾರಾದರೂ ಇದ್ದರೆ ಹೇಳ್ರಿ ನೋಡೋಣಂತೆ. ಒಬ್ಬರೂ ಇಲ್ಲ. ನಮ್ಮ ಪಕ್ಷದಲ್ಲಿರೋ ನಾಯಕರು ನಮಗೆ ಅವಶ್ಯಕವಾಗಿ ಬೇಕೇ ಬೇಕಾಗಿದೆ. ನಮ್ಮ ಎಲ್ಲ ಹಿಂದುತ್ವವನ್ನು ಉಳಿಸ್ಲಿಕ್ಕೆ, ನಮ್ಮ ಭಾರತ ದೇಶವನ್ನು ಮುನ್ನಡೆ ನಡೆಸೋಕ್ಕೆ, ಅದಲ್ಲದೆ ನಮ್ಮೆಲ್ಲರ ರಕ್ಷಣೆಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಜಿಯವರ ಅವಶ್ಯಕತೆ ತುಂಬ ಇದೆ. ಅದಕ್ಕಾಗಿ ಅವರನ್ನು ಇನ್ನೊಮ್ಮೆ ಆರಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಇಲ್ಲಿ ತನಕ 10 ವರ್ಷದಲ್ಲಿ ಏನು ಮಾಡಿದಾರೋ ಅದ್ರ ಮುಂದೆ ಇನ್ನೂ ಏನು ಮಾಡ್ತಾರೆ ಅನ್ನೋದು ನಾವೆಲ್ಲ ನೋಡಬೇಕಾದ ಮುಖ್ಯವಾಗಿರ್ಬೇಕಾದ ವಿಷಯ ಏನು ಅಂದರೆ ಮೋದಿಜಿಯವ್ರದ್ದು ಮುಂದಿನ ನಡೆ ಏನು ಅಂತ ನಾವೆಲ್ಲ ಈಗಲೇ ಊಹೆ ಮಾಡ್ಬೋದು. ಯಾಕೆಂದರೆ 10 ವರ್ಷದಲ್ಲಿ ಮಾಡಿರೋ ಕೆಲಸ ಹೇಗಿದೆ, ಮತ್ತೆ ಮುಂದೆ ಮಾಡೋದು ಏನೇನು ಮಾಡ್ಬೋದು ಅನ್ನೋದನ್ನು ತಾವೆಲ್ಲ ಮನಗಂಡು ತಾವೆಲ್ಲ ಒಮ್ಮತದಿಂದ ಮೋದಿಜಿಯವರು ನನ್ನ ಗುರುತಾದ ಕಮಲದ ಗುರುತಿಗೆ ನೀವು ಓಟು ಕೊಡೋದ್ರ ಮೂಲಕ ನನ್ನನ್ನು ಗೆಲ್ಲಿಸಿದ್ರೆ ಮೋದಿಜಿಯವರಿಗೆ ತಾವೆಲ್ಲರೂ ತಮ್ಮ ಒಂದೊಂದು ಮತನು ಮೋದಿಜಿಯವರಿಗೆ ಆರಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗತ್ತೆ. ನೀವು ಎದೆ ತಟ್ಟಿ ಹೇಳ್ಕೊಬೋದು, ನಾನು ನನ್ನ ನಾಯಕನ ಆರಿಸ್ಲಿಕ್ಕೆ ನನ್ನ ಮತ ಹಾಕಿದ್ದೀನಿ, ನಾನು ಹಾಕಿರೋದು ಮತ, ಅದರಿಂದ ನನ್ನ ನಾಯಕರು ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತಮಗೆಲ್ಲರಿಗೂ ಹೆಮ್ಮೆ ಆಗುತ್ತೆ. ತಾವೆಲ್ಲರೂ ಇನ್ನೊಮ್ಮೆ ಮೋದಿಜಿಯವರಿಗೆ ನನಗೆ ಓಟು ಕೊಟ್ಟರೆ ಮೋದಿಜಿಯವರಿಗೆ ಅಲ್ಲಿ ಗೆಲ್ಲಿಸಿದ ಕೀರ್ತಿ ನಿಮಗೆಲ್ಲ ತಲುಪುತ್ತೆ. ತಾವು ಮತ್ತೊಮ್ಮೆ ಮನಸ್ಸು ಮಾಡಿ ತಮ್ಮ ಓಟನ್ನು, ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಟ್ಟೆ ಗ್ರಾಮದ ಪ್ರಮುಖರೇ,